ಬೆಂಗಳೂರಿನ ಪ್ರಯಾಣಿಕರಿಗೆ ಕೊನೆಗೂ ಕೂಡ ಗುಡ್ ನ್ಯೂಸ್ ಅನ್ನ BMRCL ನೀಡಿದೆ. ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ಈ ಗುಡ್ ನ್ಯೂಸ್ ಅನ್ನ ನೀಡಬೇಕಾಗಿತ್ತು. ಕಳೆದ 1.5 ವರ್ಷದಿಂದ ಯಾವಾಗ ಈ ಲೈನ್ ಶುರುವಾಗುತ್ತೆ ಅಂತೇಳಿ ಪ್ರಯಾಣಿಕರು ಜನರೆಲ್ಲರೂ ಕೂಡ ಕೇಳ್ತಾ ಇದ್ರು. ಇನ್ಫ್ಯಾಕ್ಟ್ BJP ಅವರು ಖುದ್ದು ಸಂಸದ ತೇಜಸ್ವಿ ಸೂರ್ಯನೇ ಪ್ರತಿಭಟನೆ ಮಾಡಬೇಕಾಗಿತ್ತು. ಹಾಗಾದ್ರೆ ಈಗ BMRCL ನೀಡ್ತಿರುವಂತ ಗುಡ್ ನ್ಯೂಸ್ ಪ್ರಯಾಣಿಕರಿಗೆ ಯಾವುದು ಮತ್ತು ಈ ಲೈನಿಂದ ಏನೆಲ್ಲ ಅನುಕೂಲಗಳಾಗತ್ತೆ, ಸದ್ಯ ಎಷ್ಟು ಮೆಟ್ರೋ ಟ್ರೈನ್ಗಳು ಆಪರೇಟ್ ಆಗುತ್ತೆ, ಇನ್ನೆಷ್ಟು ಟ್ರೈನ್ಗಳು ಇನ್ಯಾವಾಗ ಬರುತ್ತೆ, ಎಷ್ಟು ಸ್ಟೇಷನ್ಗಳು, ಇದರ ವಿಶೇಷತೆ ಏನು, ಈ ಕುರಿತಾದಂಥ ವಿಡಿಯೋ ಈ ವಿಡಿಯೋದಲ್ಲಿ ನಿಮ್ಮ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ RV ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ನಿಮಗೆ ಅಪ್ ಟು 19 ಕಿಲೋಮೀಟರ್ ಆಗುತ್ತೆ. 1550 ಕೋಟಿವರೆಗೂ ಕೂಡ ಖರ್ಚು ಮಾಡಿದ್ದಾರೆ ಅಂತೇಳಿ BMRCL ಹೇಳ್ತಾ ಇದೆ. ಅದಕ್ಕಿಂತ ಕೂಡ ಹೆಚ್ಚು ಖರ್ಚಾಗಿರುವಂಥ ಚಾನ್ಸಸ್ಸು ಕೂಡ ಇದೆ. ಯಾಕಂದರೆ 19 ಕಿಲೋಮೀಟ್ರಲ್ಲಿ ನಿಮಗೆ ಬರೋಬ್ಬರಿ 16 ಮೆಟ್ರೋ ಸ್ಟೇಷನ್ಗಳು ಬರ್ತದೆ. ಈ 16 ಮೆಟ್ರೋ ಸ್ಟೇಷನ್ಗಳಲ್ಲಿ ತುಂಬ ಪ್ರಮುಖವಾಗಿ ನಿಮಗೆ ಕನೆಕ್ಟ್ ಆಗೋದು ಒಂದು ಜಯನಗರ, ಜಯದೇವ ಮತ್ತು ಎಸ್ಪೆಷಲಿ ಸಿಲ್ಕ್ ಬೋರ್ಡ್ ಏನಿದೆ ಅದಕ್ಕೂ ಮುಂಚಿತವಾಗಿ ನಿಮ್ಗೆ ಮುಂದೆ ಹೋದರೆ ನಿಮಗೆ ಬೊಮ್ಮನಹಳ್ಳಿ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಕನೆಕ್ಟ್ ಆಗುವಂಥ ಈ ಯೆಲ್ಲೋ ಲೈನ್ ಮೆಟ್ರೋ ಲೈನ್ ಏನಿದೆ ಕಳೆದ 1.5 ವರ್ಷದಿಂದನೂ ಕೂಡ ಯಾವಾಗ ಶುರುವಾಗುತ್ತೆ ಅಂತೇಳಿ ಪ್ರಯಾಣಿಕರು ಕೇಳ್ತಾನೆ ಇದ್ರು. ಸಂಸದ ತೇಜಸ್ವಿ ಸೂರ್ಯ ಅಂತೂ ಪ್ರತಿಭಟನೆಯನ್ನೇ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಗಡುವನ್ನು ನೀಡಿದರು. ಇದೇ ಆಗಸ್ಟ್ 15 ಒಳಗಡೆ ನಮಗೆ ಈ ಲೈನ್ ಶುಭಾರಂಭ ನೀವು ಮಾಡಿ, ಇಲ್ಲದೆ ಹೋದರೆ ನಾವು ಮತ್ತೆ ಹೋರಾಟ ಮಾಡ್ತೇವೆ ಅಂತಲೂ ಕೂಡ ಎಚ್ಚರಿಕೆಯನ್ನು ನೀಡಿದರು. ಕೊನೆಗೆ ಈಗ ಅದೇ ಕೇಂದ್ರ ಸರ್ಕಾರ ಈಗ ಆಗಸ್ಟ್ 10ನೇ ತಾರೀಕು ಚಾಲನೆಯನ್ನು ನೀಡಲಿಕ್ಕೆ ಮುಂದಾಗ್ತಾ ಇದೆ. PM ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಮಾರ್ಗಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಹಾಗಾದರೆ ಈ ಚಾಲನೆ ನೀಡಿದ ಆಗಸ್ಟ್ 10ರಿಂದ ಚಾಲನೆಯನ್ನು ನೀಡ್ತಾರೆ. ಸೊ ಅಂದಿನಿಂದ ಆರಂಭ ಆಗುತ್ತೆ. ಎಷ್ಟು ಟ್ರೈನ್ ಟ್ರಾವೆಲ್ ಮಾಡ್ತವೆ ಮತ್ತು ಏನು ವಿಶೇಷತೆ ಅಂತ ನೋಡೋದಾದರೆ, ಮೊದಲನೇದಾಗಿ 3 ಟ್ರೈನ್ಗಳು ಮಾತ್ರ ಆಪರೇಟ್ ಆಗೋದು. ಯೂಶಲಿ ಬೇರೆ ಕಡೆಗೆ ಆರಂಭ ಆದಾಗ ಅಂದರೆ ನಿಮಗೆ ಚಾಲನೆ ಸಿಕ್ಕಾಗ ಅಟ್ಲೀಸ್ಟ್ 5ರಿಂದ 7 ಮೆಟ್ರೋಗಳು ಟ್ರಾವೆಲ್ ಮಾಡ್ತಾಯಿದ್ವು, ಪ್ರಯಾಣ ಮಾಡ್ತಾಯಿದ್ವು, ಓಡಾಟ ಮಾಡ್ತಾಯಿತ್ತು. ಬಟ್ ಇಲ್ಲಿ ಆ ರೀತಿಯಾದಂಥ ಸಿಚುವೇಶನ್ ಇಲ್ಲ. ಯಾಕಂದರೆ ಬಂದಂಥ ಟ್ರೈನ್ಗಳೇನಿದ್ದಾವೆ 3 ಟ್ರೈನ್. ಯಾಕೆ ಅಂತಂದರೆ ಈ ಮಾರ್ಗದಲ್ಲಿ ಪೈಲಟ್ ರಹಿತವಾದಂಥ ಮೆಟ್ರೋ ರೈಲ್ ಓಡಿಸ್ಬೇಕು ಅಂಥೇಳಿ ಮೊದಲೇ ನಿರ್ಧಾರ ಆಗಿತ್ತು. ಆ ಕಾರಣಕ್ಕಾಗಿ ಚೀನಾದಿಂದ ನಿರ್ಮಾಣ ಮಾಡಿದಂಥ ಒಂದು ರೈಲ್ ಮತ್ತು ಅದಾದ ನಂತರ ಅದೇ ಮಾದರಿಯಲ್ಲಿ ಕೋಲ್ಕತ್ತಾದಲ್ಲಿ ಅವುಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಅವುಗಳ ಕಾರ್ಯ ನಡೀತಾ ಇದೆ. ಸದ್ಯಕ್ಕೆ 3 ಟ್ರೈನ್ ಬಂದಿದೆ, ಇನ್ನೊಂದು ಟ್ರೈನ್ ಬರುತ್ತೆ ಅನ್ನುವಂಥ ಮಾಹಿತಿ ಇದೆ. ಸದ್ಯ 3 ಟ್ರೈನ್ನಲ್ಲೇ ಆಪರೇಟ್ ಮಾಡ್ತಾರೆ. ಸೊ ಹಾಗಾದರೆ ಈ ಭಾಗದ 16 ಮೆಟ್ರೋ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂಥ ಪ್ರಯಾಣಿಕರಿಗೆ ತಿಳ್ಕೊಳ್ಬೇಕಾದಂಥ ಮಾಹಿತಿ ಏನಂದರೆ, ಎಲ್ಲ ಟ್ರೈನ್ಗಳ ರೀತಿಯಾಗಿ ಬೇರೆ ಬೇರೆ ಮಾರ್ಗಗಳಲ್ಲಿ ಟ್ರೈನ್ ಸಿಗೋ ರೀತಿಯಾಗಿ 10 ನಿಮಿಷಕ್ಕೆ 5 ನಿಮಿಷಕ್ಕೆ ಮೆಟ್ರೋಗಳು ಸಿಗೋದಿಲ್ಲ. ನಿಮಗೆ ಬರೋಬ್ಬರಿ ಅರ್ಧ ಗಂಟೆ 20ರಿಂದ 25 ನಿಮಿಷ ಇಲ್ಲವೇ ಅರ್ಧ ಗಂಟೆಗೆ ಒಂದು ಸಾರಿ ಮಾತ್ರ ಮೆಟ್ರೋ ನಿಮಗೆ ಸಿಗೋದು. ಸೊ ನೀವು ಟೈಮನ್ನು ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಥವಾ ಕರೆಕ್ಟಾಗಿ ಮ್ಯಾನೇಜ್ ಮಾಡಿಕೊಂಡು ಆ ಟೈಮಿಗೆ ಹೋಗಿ ನೀವು ಟ್ರಾವೆಲ್ ಮಾಡಬೇಕಾದಂಥ ಅನಿವಾರ್ಯತೆ. ಹಾಗಾದರೆ ಇದು ಎಲ್ಲಿವರೆಗೂ ಅಂತಂದರೆ ಮುಂದಿನ ವರ್ಷ ಅಂದರೆ 2026 ಮಾರ್ಚ್ವರೆಗೂ ಇದೇ ರೀತಿಯಾದಂಥ ಸಿಚುವೇಶನ್ ಇರುತ್ತೆ ಅಂತ ಹೇಳಿ. ಅಂದರೆ 3 ಟ್ರೈನ್ನಲ್ಲಿ ಅರ್ಧ ಗಂಟೆಗೆ ಒಂದು ಸಾರಿ 20-25 ನಿಮಿಷಕ್ಕೊಂದು ಒಂದು ಟ್ರೈನ್ ಟ್ರಾವೆಲ್ ಮಾಡುತ್ತೆ. ಸೊ ಆ ಟೈಮಿಗೆ ನೀವು ಅನುಕೂಲ ಮಾಡಿಕೊಂಡು ನೀವು ಟ್ರಾವೆಲ್ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಸೊ ಒಂದು ದಿನಕ್ಕೆ BMRCL ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ಪ್ರಯಾಣಿಕರು ಎಷ್ಟು ಅಂದರೆ, ಹಾಗಿದ್ದರೂ ಕೂಡ 35,000ದಂತೂ ಏನು ಕಡಿಮೆನೂ ಆಗೋದಿಲ್ಲ, ಅದಕ್ಕಿಂತ ಕೂಡ ಹೆಚ್ಚು ಪ್ರಯಾಣಿಕರು ಬರುವಂಥ ಚಾನ್ಸಸ್ ಇದೆ ಅಂತೇಳಿ. ಯಾಕೆ ಅಂತಂದರೆ ಈ ಭಾಗದ ಏರಿಯಾದಲ್ಲಿ ನಿಮಗೆ ಅತಿ ಹೆಚ್ಚು ಜನಸಂದಣಿ ಇದೆ. ನಿಮಗೆ ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಹೇಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಕೆಲವರು ಏರ್ಪೋರ್ಟಿಂದ ನಾನು ಸಿಲ್ಕ್ ಬೋರ್ಡ್ ಮೂಲಕ ನಾನು HSR ಲೇಔಟಿಗೋ ಅಥವಾ ಬೊಮ್ಮನಹಳ್ಳಿಗೋ ಹೋಗಬೇಕು ಅನ್ನೋದಾದರೆ ಎಷ್ಟು ಟ್ರಾಫಿಕ್ ಇರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ರೀತಿಯಾಗಿ ಒಬ್ಬರು ಟ್ವೀಟ್ ಮಾಡಿದರು. ಅಂದರೆ ನನ್ನ ಫ್ರೆಂಡನ್ನು ನಾನು ದುಬೈಗೆ ಹೋಗಿ ನಾನು ಬಿಟ್ಟು ಏರ್ಪೋರ್ಟಿಂದ ನಾನು ನನ್ನ ಮನೆಗೆ ಬರೋದ್ರೊಳಗಡೆ ನಾನು ಇನ್ನೂ ರೀಚ್ ಆಗಿರಲ್ಲ, ನನ್ನ ಫ್ರೆಂಡ್ ಆವಾಗಲೇ ದುಬೈಗೆ ರೀಚ್ ಆಗಿದ್ರು ಅಂಥೇಳಿ. ಅಂದರೆ ಆ ಲೆವೆಲಿಗೆ ಟ್ರಾಫಿಕ್ ಇದೆ ಅನ್ನೋದು. ಅದರಲ್ಲೂ ಕೂಡ ನಿಮಗೆ ಜಂಕ್ಷನ್ ಏನಿದೆಯಲ್ಲ ಸಿಲ್ಕ್ ಬೋರ್ಡ್ ಜಂಕ್ಷನ್, ಅಲ್ಲಿ ಟ್ರಾಫಿಕಲ್ಲಿ ಸಿಗಾಕ್ಕೊಂಡ್ರೆ ಕನಿಷ್ಠ ಪಕ್ಷ ಅರ್ಧ ಗಂಟೆ ಅಂತೂ ಮಿನಿಮಮ್ ಇದು. ಆ ರೀತಿಯಾದಂಥ ಪರಿಸ್ಥಿತಿ ಇದೆ. ಈಗಲೂ ಕೂಡ ಅಲ್ಲಿ ಕಾಮಗಾರಿ ನಡೀತಾ ಇರೋದ್ರಿಂದ ಇನ್ನೂ ಕೂಡ ಆ ಟ್ರಾಫಿಕ್ ಹೆಚ್ಚಾಗ್ತಾ ಇದೆ. ಈ ಟ್ರಾಫಿಕ್ಕಿಗೆ ಕಡಿವಾಣ ಹಾಕಲಿಕ್ಕೆ ಮೆಟ್ರೋ ತುಂಬಾ ಉಪಯೋಗಕಾರಿ. ಆ ಕಾರಣಕ್ಕಾಗಿ ಯೆಲ್ಲೋ ಲೈನ್ ಕಳೆದ 1.5 ವರ್ಷದಿಂದನೂ ಕೂಡ ಯಾವಾಗ ಶುರು ಮಾಡ್ತೀರಂತ, ಯಾಕಂದರೆ ಲಾಸ್ಟ್ ಇಯರೇ ಮುಗಿಬೇಕಾಗಿತ್ತು. ಟೆಕ್ನಿಕಲ್ ಕಾರಣಗಳಿಗಾಗಿ ನಾವು ಪೋಸ್ಟ್ಪೋನ್ ಮಾಡಬೇಕಾಯಿತು ಅಂತೇಳಿ BMRCL ಸ್ಪಷ್ಟನೆ ಕೊಡ್ತಾ ಇದೆ. ಬಟ್ ಕೊನೆಗೂ ಕೂಡ
ಈಗ ಅದು ಶುರುವಾಗ್ತಾ ಇದೆ 10ನೇ ತಾರೀಕಿಂದ 3 ಮೆಟ್ರೋ ಸ್ಟೇಷನ್ ಮಾತ್ರ. ಸೊ ಇನ್ನು 3 ಮೆಟ್ರೋಗಳು ಮಾತ್ರ. ಇನ್ನೂ 12 ಮೆಟ್ರೋಗಳೇನಿದಾವಲ್ಲ ಅವೆಲ್ಲ ಕೂಡ ಬರೋದು 2026 ಮಾರ್ಚ್ ವೇಳೆಗೆ. ಸೊ ಆವಾಗ ನಿಮಗೆ 10 ನಿಮಿಷಕ್ಕೊಂದ್ಸರಿ, 8 ನಿಮಿಷಕ್ಕೊಂದ್ಸರಿ, 5 ನಿಮಿಷಕ್ಕೊಂದ್ಸರಿ ಸೊ ಜನಸಂದಣಿಯನ್ನು ನೋಡಿಕೊಂಡು, ಅಂದರೆ ಟ್ರಾವೆಲರ್ಸ್ ಪ್ರಯಾಣಿಕರನ್ನ ಹೇಗಿದೆ ಫ್ಲೋಯಿಂಗ್ ಇದೆ ಅದರ ಮೇಲೆ ನಿರ್ಧಾರವನ್ನು ಮಾಡುತ್ತೆ BMRCL. ಸೊ ಇಲ್ಲಿ ನಿಮಗೆ ಆವಾಗ ಎಕ್ಸ್ಪೆಕ್ಟೇಷನ್ ಎಷ್ಟು ಮಾಡ್ತಾ ಇದೆ BMRCL ಅಂತಂದರೆ, ಪರ್ ಡೇ 3.5 ಲಕ್ಷಕ್ಕೂ ಹೆಚ್ಚು ಜನ ಟ್ರಾವೆಲ್ ಮಾಡ್ತಾರೆ ಈ ಏರಿಯಾದಲ್ಲಿ ಅಂಥೇಳಿ. ಯಾಕೆ ಅಂದರೆ, ಒಂದು ನಿಮಗೆ ಸಿಲ್ಕ್ ಬೋರ್ಡು, ಎರಡನೇದು ಜಯದೇವ, ಮೂರನೇದು ಭಾಳ ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ಸಿಟಿ, ನಾಲ್ಕನೇದು ಇನ್ನು ಇನ್ಫೋಸಿಸ್ ಫೌಂಡೇಶನ್ ಅಲ್ಲಿ ಕ್ಯಾಂಪಸ್ ಏನಿದೆ ಅದು. ಇದರ ಜೊತೆಗೆ ಒಟ್ಟು 16 ಮೆಟ್ರೋ ಸ್ಟೇಷನ್ ಯಾವ್ಯಾವು ಅನ್ನೋದನ್ನು ಮೊದಲನೇದಾಗಿ ಹೇಳ್ಬಿಡ್ತೀನಿ. ಬೊಮ್ಮಸಂದ್ರ, ಹೆಬ್ಬಗೋಡು, ಹೊಸ್ಕೂರು ರಸ್ತೆ, ಇನ್ಫೋಸಿಸ್ ಫೌಂಡೇಶನ್, ಕೋನಪ್ಪನ ಅಗ್ರಹಾರ, ಎಲೆಕ್ಟ್ರಾನಿಕ್ ಸಿಟಿ, ಬೆರಟೇನ ಅಗ್ರಹಾರ, ಹೊಸ ರಸ್ತೆ, ಸಿಂಗಸಂದ್ರ, ಕೂಡ್ಲು ಗೇಟ್, ಹೊಂಗಸಂದ್ರ, ಬೊಮ್ಮನಹಳ್ಳಿ, ಸೆಂಟ್ರಲ್ ಸಿಲ್ಕ್ ಬೋರ್ಡ್, BTM ಲೇಔಟ್, ಜಯದೇವ ಆಸ್ಪತ್ರೆ, ರಾಗಿಗೊಡ್ಡ, RV ರಸ್ತೆ. ಸೊ ಇಲ್ಲಿವರೆಗೂ ಈ ಮೆಟ್ರೋ ಸ್ಟೇಷನ್ನ ವ್ಯಾಪ್ತಿಯಲ್ಲಿ ಬರುವಂಥ ಜನರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಎಸ್ಪೆಷಲಿ IT ಹಬ್ ಆಗಿರುವಂಥ ಏರಿಯಾಗಳಿಂದವೆ, HSR ಲೇಔಟ್ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು. ಸೊ ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಮೆಟ್ರೋ ಟ್ರಾವೆಲ್ ಮಾಡಿದರೆ, ಸೊ ಎಲ್ಲರೂ ಕೂಡ ಒಂದೊಂದು ಸಪ್ರೇಟ್ ವೆಹಿಕಲ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರಲ್ಲ, ಅದು ಕಡಿಮೆ ಆಗುತ್ತೆ. ಟ್ರಾಫಿಕ್ ಆಲ್ಮೋಸ್ಟ್ 50 to 60% ಕಡಿಮೆ ಆಗುವಂಥ ಚಾನ್ಸಸ್ ಇದೆ ಅಂಥೇಳಿ ಎಕ್ಸ್ಪೆಕ್ಟೇಷನ್ಸನ್ನು ಮಾಡ್ತಾ ಇದೆ. ಇನ್ನು ಹಲವು ವಿಶೇಷತೆಗಳು ಈ ಮೆಟ್ರೋದಲ್ಲಿದೆ. ಯಾಕೆ ಅಂತಂದರೆ, ಇಡೀ ಇದರಲ್ಲಿ ಪೈಲಟ್ಲೆಸ್ ಮೆಟ್ರೋ ಅಂಥೇಳಿ ಇದನ್ನೇ ಪ್ಲಾನ್ ಮಾಡ್ಕೊಂಡಿರೋದು. ಆದರೆ ಸದ್ಯಕ್ಕೆ ಅಂದರೆ ಆರಂಭದಲ್ಲಿ ನಿಮಗೆ ಪೈಲಟ್ಲೆಸ್ ಇರೋದಿಲ್ಲ. ಮೊದಲ 3 ರಿಂದ 6 ತಿಂಗಳವರೆಗೂ ಕೂಡ ಪೈಲಟ್ ಇರ್ತಾರೆ. ಪೈಲಟ್ ರಹಿತವಾಗಿ, ನಿಮ್ಮ ಪೈಲಟ್ ಸಹಿತವಾಗಿ ವೆಹಿಕಲ್ ಮೆಟ್ರೋ ಟ್ರಾವೆಲ್ ಮಾಡುತ್ತೆ, ಓಡಾಟ ಮಾಡುತ್ತೆ. ಅದಾದ ನಂತರ ಪೈಲಟ್ ರಹಿತವಾಗಿ, ಪೈಲಟ್ಲೆಸ್ ಮೆಟ್ರೋ ಟ್ರಾವೆಲ್ ಮಾಡುತ್ತೆ. ಮುಂದಿನ ವರ್ಷ ಮಾರ್ಚ್ ತಿಂಗಳ ವೇಳೆಗೆ ನಿಮಗೆ ಮೆಟ್ರೋ ಕಂಟಿನ್ಯೂಸ್ ಆಗಿ 10 ರಿಂದ 5 ನಿಮಿಷದವರೆಗೂ ಕೂಡ ವೆಹಿಕಲ್ಗಳು ಮೂವ್ಮೆಂಟ್ ಆಗುತ್ತೆ. ಸೊ ಆವಾಗ ಏನು ಟ್ರಾಫಿಕ್ ಏನಿದೆ ಅದಕ್ಕೆ ಕಡಿವಾಣ ಬೀಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ಕಳೆದ 1.5 ವರ್ಷದಿಂದ ಯಾವಾಗ ಶುರುವಾಗುತ್ತೆ ಅನ್ನೋದಕ್ಕೆ ಈಗ ಎಮರ್ಜೆನ್ಸಿ ರೀತಿಯಾಗಿ ಈಗ 3 ಮೆಟ್ರೋಗಳಲ್ಲೇ ಆಪ್ರೇಟ್ ಮಾಡಲಿಕ್ಕೆ BMRCL ಮುಂದಾಗಿರೋದು. ಇನ್ನು 2 ಭಾಳ ಪ್ರಮುಖವಾದಂಥ ವಿಶೇಷ ಅಂತಂದರೆ, ನಿಮಗೆ ಜಯದೇವ ಏನಿದೆಯಲ್ಲ 5 ಫ್ಲೋರ್ಗಳ ಜಂಕ್ಷನ್ ಆಗಿಬಿಟ್ಟಿದೆ, ದೊಡ್ಡ ಜಂಕ್ಷನ್ ಅದು. ಯಾಕಂದರೆ ಈಗಾಗಲೇ ಕೆಳಗಡೆ ಒಂದು ನೆಲ ಮಾಡಿ ವೆಹಿಕಲ್ಗಳು ಹೋಗ್ತಾ ಇದ್ದಾವೆ, ಅಂಡರ್ ಪಾಸ್ ಇದೆ, ಅದರ ಮೇಲೆ ವೆಹಿಕಲ್ಗಳು ಹೋಗ್ತಾ ಇದ್ದಾವೆ. ಈಗ ಅದರ ಮೇಲೆ ನಿಮಗೆ ಡಬಲ್ ಡೆಕ್ಕರ್ ಬ್ರಿಡ್ಜ್ ಇರೋದು. ಸೊ ಫಸ್ಟ್ ಫ್ಲೋರಲ್ಲಿ ನಿಮಗೆ ವೆಹಿಕಲ್ಗಳು ಇದ್ದಾವೆ, ಅಲ್ಲೂ ಕೂಡ ಹೋಗುತ್ತೆ. 2ನೇ ಫ್ಲೋರಲ್ಲಿ ಯೆಲ್ಲೋ ಲೈನ್ ಮೆಟ್ರೋ ಇರೋದು, ಅದರ ಮೇಲೂ ಕೂಡ ಮತ್ತೊಂದು ಮೆಟ್ರೋ ಲೈನ್ ಬರುತ್ತೆ. ಸೊ 5 ಫ್ಲೋರ್ಗಳ ಇರೋದು. ಇಡೀ ದೇಶದಲ್ಲಿ ಇದು ಫಸ್ಟ್ ಟೈಮ್. ಮತ್ತು ಅತಿ ಎತ್ತರದಲ್ಲಿ ಮೆಟ್ರೋ ಸ್ಟೇಷನ್ ಇರೋ ಜಯದೇವದಲ್ಲಿ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ. ಅತಿ ಎತ್ತರದಲ್ಲಿ ಇರೋದು 29 ಮೀಟರ್ ಮೇಲೆ ಇದೆ ಅಂಥೇಳಿ ಮಾಹಿತಿ ಇದೆ ಅಂತ ಅನಿಸಿದೆ. ಇನ್ನು ಡಬಲ್ ಡೆಕ್ಕರ್ ಫ್ಲೈಓವರ್ ಏನಿದೆಯಲ್ಲ, ಇದು 3.3 ಕಿಲೋಮೀಟರ್ ನಿಮಗೆ ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೂ ಕೂಡ ಇರೋದು. ಸೊ ವೆಹಿಕಲ್ಗಳು ಕೂಡ ತುಂಬ ನಿಮಗೆ ಯಾವುದೇ ಟ್ರಾಫಿಕ್ ಇರೋದಿಲ್ಲ, ಆ ರೀತಿಯಾದಂಥ ಸಿಚುವೇಶನ್ ಇದೆ. ಇದೇ ರೀತಿಯಾಗಿ ನಗರದ ಎಲ್ಲ ಕಡೆಗೆ ಮಾಡಿದರೆ ಒಳ್ಳೆಯದು, ಟ್ರಾಫಿಕ್ ಕಡಿಮೆ ಆಗುತ್ತೆ ಅಂತಲೂ ಕೂಡ ಪ್ರಯಾಣಿಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎನಿಹೌ ಎಲ್ಲೋ ಮೆಟ್ರೋ ಲೈನ್ ಏನಿದೆಯಲ್ಲ ಯಾವಾಗೋ ಆಗಬೇಕಾಗಿತ್ತು, ಈಗಾದರೂ ಆಗ್ತಾ ಇದೆ. ಸಾಧ್ಯ ಆದಷ್ಟು ಬೇಗ ಮೆಟ್ರೋ, ಎಲ್ಲ ಮೆಟ್ರೋಗಳು ರೈಲ್ ಬರಲಿ, ಎಂದಿನಂತೆ ಟ್ರಾವೆಲ್ ಮಾಡಲಿ. ಸೊ ಆವಾಗ ಟ್ರಾಫಿಕ್ ಕಡಿವಾಣ ಆಗುತ್ತೆ, ಜನರಿಗೆ ಅನುಕೂಲ ಆಗುತ್ತೆ. ಆ ರೀತಿಯಾದಂಥ ಕಾರ್ಯಗಳು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಆಗಲಿ ಅಂಥೇಳಿ ಆಶಿಸ್ತೀವಿ. ಕ್ಯಾಮ್ರಾ ಪರ್ಸನ್ನ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18.